Hi everyone, this is Radha. Welcome back to my channel CYR is English. Dear viewers, ಇವತ್ತಿನ ನಮ್ಮ ಟಾಪಿಕ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಪಾರ್ಟ್ 3 ನಲ್ಲಿ ಹೌ ಟು ಚೇಂಜ್ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅನ್ನು ಹೇಗೆ ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ವಿಡಿಯೋದಲ್ಲಿ ನಾವು ಕ್ವೆಶನ್ಸನ್ನು ಹೇಗೆ ಇಂಡೈರೆಕ್ಟ್ಗೆ ಚೇಂಜ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ವಿ. ಆ ಹಿಂದಿನ ವಿಡಿಯೋದಲ್ಲಿ ನಾವು ಪಾರ್ಟ್ 1ನಲ್ಲಿ ನಾವು ಹೇಗೆ ಸ್ಟೇಟ್ಮೆಂಟ್ಸನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಈ ವಿಡಿಯೋದಲ್ಲಿ ನಾವು ಇಂಪ್ಯಾರೇಟಿವ್ ಸೆಂಟೆನ್ಸಸ್. ಏನು ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅಂದರೆ ದಿಸ್ ಈಸ್ ಒನ್ ಆಫ್ ದಿ ಟೈಪ್ಸ್ ಆಫ್ ಸೆಂಟೆನ್ಸಸ್. ಒಂದು ರೀತಿಯ ಒಂದು ವಿಧ. ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ನಮ್ಗೆ ಗೊತ್ತಿದೆ ಅಲ್ವಾ. ಅಸರ್ಟಿವ್ ಸೆಂಟೆನ್ಸ್, ಇಂಪ್ಯಾರೇಟಿವ್, ಎಕ್ಸ್ಕ್ಲಾಮೇಟರಿ ಇವೆಲ್ಲ ಇದೆ. ಅದರಲ್ಲಿ ಇಂಪ್ಯಾರೇಟಿವ್ ಅನ್ನೋದು ಒಂದು. ಯಾವ್ಯಾವ ಥರದ ಸೆಂಟೆನ್ಸಸ್ ಇದರಲ್ಲಿ ಬರುತ್ತೆ ಅಂತಂದರೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಕಮ್ಯಾಂಡ್ಸ್ ಬರುತ್ತೆ, ರಿಕ್ವೆಸ್ಟ್ ಬರುತ್ತೆ, ಆರ್ಡರ್ಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ಥರದ ಎಲ್ಲ ಒಂದು ಸೆಂಟೆನ್ಸಸ್ಸನ್ನು ನಾವಿಲ್ಲಿ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅಲ್ಲಿ ನೋಡ್ತೀವಿ. ಓಕೆ, imperative sentences contain requests, commands, orders, advice, suggestions. In these sentences, subject you is implied. ನೋಡಿ, ಇಲ್ಲಿ ನಾವು ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅಲ್ಲಿ ರಿಕ್ವೆಸ್ಟ್ಸ್ ಬರುತ್ತೆ, ಕಮ್ಯಾಂಡ್ಸ್ ಬರುತ್ತೆ, ಆರ್ಡರ್ಸ್ ಬರುತ್ತೆ. ಇವೆಲ್ಲವೂ ತರಹದ ಒಂದು ಸೆಂಟೆನ್ಸಸ್ಸು ಇದರಲ್ಲಿ ಬರ್ತದೆ. ಮತ್ತೆ ಈ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ. ಈಗ ನೋಡಿ, ಸಬ್ಜೆಕ್ಟ್ ಈ, ಶಿ, ದೇ ಇದೆಲ್ಲ ನಾವು ಸಬ್ಜೆಕ್ಟ್ ಅಥವಾ ಪ್ರೊನೌನ್ ಅಂತೀವಲ್ವಾ. ಸೊ ಇಲ್ಲಿ ಇರೋದಿಲ್ಲ. ಮತ್ತೆ ಏನಿರುತ್ತೆ ಅಲ್ಲಿ? ಸಬ್ಜೆಕ್ಟ್ ಇಲ್ಲದೆ ಇದ್ರೂ ಕೂಡ ಯು ಇರುತ್ತೆ ಅಂತ ಭಾವಿಸಬೇಕು. ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. In these sentences, subject you is implied. Implied ಅಂತಂದ್ರೆ ಅದು ಸಜೆಸ್ಟೆಡ್, ಮತ್ತೆ ಅದು ರಿಟರ್ನ್ ಫಾರ್ಮ್ ಅಲ್ಲಿ ತೋರಿಸಿರೋದಿಲ್ಲ, ನಾವು ಬರ್ದಿರೋದಿಲ್ಲ. ಸೊ ಅದಕ್ಕೆ ನಾನು ಆ ಪದವನ್ನು ಬಳಸಿದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಒಂದೆರಡು ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅನ್ನ ಹೇಳ್ತೀನಿ. ಕಮ್ ಹಿಯರ್, ರೈಟ್ ಆನ್ ದಿ ಬೋರ್ಡ್. ಇವೆಲ್ಲ ಕೂಡ ನೋಡಿ, ಕಮ್ ಹಿಯರ್ ಅದು ಕೂಡ ಇನ್ಸ್ಟ್ರಕ್ಷನ್. ರೈಟ್ ಆನ್ ದಿ ಬೋರ್ಡ್ ಇನ್ಸ್ಟ್ರಕ್ಷನ್. ಗೆಟ್ ಔಟ್ ಆರ್ಡರ್. ನೋಡಿ, ಈ ಮೂರು ಸೆಂಟೆನ್ಸಸ್ ಅಲ್ಲೂ ಕೂಡ ನಾನು ಯಾವುದೇ ರೀತಿಯ ಸಬ್ಜೆಕ್ಟ್ ಅನ್ನ ಬಳಸಿಲ್ಲ. ಹಿ, ಶಿ ಈ ತರದ್ದು ಯಾವುದನ್ನು ಕೂಡ ನಾನು ಬಳಸಿಲ್ಲ. ಹಾಗಾದ್ರೆ ಏನರ್ಥ? ಒಂದೇ, ಅಲ್ಲಿ ಯು ಅಂತ. ಯು ಸಬ್ಜೆಕ್ಟ್ ಒಂದೇ ಬರುತ್ತೆ ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಲ್ಲಿ, ಇನ್ಯಾವುದು ಕೂಡ ಬರಕ್ಕೆ ಅವಕಾಶ ಇಲ್ಲ. ಈಗ ನೀವೇ ಯೋಚನೆ ಮಾಡಿ. ಇಫ್ ಐ ಆಸ್ಕ್ ಸಮ್ವನ್, ಈಗ ನಾನು ಒಬ್ಬರಿಗೆ ಹೇಳ್ತೀನಿ ಕಮ್ ಹಿಯರ್ ಅಂತೀನಿ, ಅದರ ಅರ್ಥ ಏನು ಹೇಳಿ? ನೀನು ಇಲ್ಲಿಗೆ ಬಾ ಅಂತ ಅಲ್ವಾ. ರೈಟ್ ಆನ್ ದಿ ಬೋರ್ಡ್ ಅಂತೀನಿ, ನೀನು ಬೋರ್ಡ್ ಮೇಲೆ ಬರೀ. ಸೊ ನೀನು ಯು ಅನ್ನೋ ಅರ್ಥ. ಕ್ಲೋಸ್ ದಿ ಡೋರ್ ಅಂತೀನಿ, ಅದರ ಅರ್ಥ ಏನು? ಯು ಕ್ಲೋಸ್ ದಿ ಡೋರ್ ಅಂತ ಅಲ್ವಾ. ಸೊ ಇದರ್ಥ ಆಯ್ತಾ? ಈಗ in this type of sentences, so you is understood, but it is not written in written form. ನಾವು ರಿಟರ್ನ್ ಫಾರ್ಮ್ ಅಲ್ಲಿ ನಾವು ಬರ್ದಿರೋದಿಲ್ಲ, ಅದು ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್ ದೆನ್ ರೂಲ್ಸ್. ಈ ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅನ್ನ ನಾವು ಮಾಡಬೇಕಾದ್ರೆ ಯಾವ ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ಯಾವ ಒಂದು ರೂಲ್ಸ್ ಅನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ಅಂತ ಐ ಹ್ಯಾವ್ ರಿಟನ್ 4 ರೂಲ್ಸ್ ಹಿಯರ್. 4 ರೂಲ್ಸ್ ಅನ್ನ ಬರೆದಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ರೂಲ್ 1, in imperative sentences the reporting verbs are like told, asked, requested, ordered, commanded, urged, demanded, advised, suggested, etc. ಏನಿದು ರಿಪೋರ್ಟಿಂಗ್ ವರ್ಬ್ ಬಂದ್ರೆ? ಈಗ ನೋಡಿ, ನಾವು ಸ್ಟೇಟ್ಮೆಂಟ್ಸ್ ಅಂತ ಬಂದಾಗ ಯಾವ ಥರದ ರಿಪೋರ್ಟಿಂಗ್ ವರ್ಬ್ ಅನ್ನ ಬಳಸ್ತಿದ್ವಿ? ಸೆಡ್ ಅಥವಾ ಟೋಲ್ಡ್ ಅನ್ನ ಹೆಚ್ಚಾಗಿ ಬಳಸ್ತಿದ್ವಿ ಅಲ್ವಾ. ಹರಿ ಟೋಲ್ಡ್ ಹಿಸ್ ಮದರ್ ಅಲ್ವಾ.
ಮದರ್ ಟೋಲ್ಡ್ ಇಸ್ ಸನ್. ಸೊ ಈ ರೀತಿ ಟೋಲ್ಡ್ ಅನ್ನು ಬಳಸ್ತಿದ್ವಿ. ಆ್ಯಂಡ್ ವೆನ್ ವಿ ಕಮ್ ಟು ಕ್ವಶನ್ಸ್ ಅನ್ನು ನಾವು ಚೇಂಜ್ ಮಾಡಬೇಕಾದ್ರೆ ಹೆಚ್ಚಾಗಿ ಏನು ಬಳಸ್ತಿದ್ವಿ, ಆಸ್ಕ್ಡ್ ಅನ್ನು ಬಳಸ್ತಿದ್ವಿ ಅಲ್ವಾ. ಹೆಚ್ಚಾಗಿ ಏನು ಬಳಸ್ತಿದ್ವಿ, ಆಸ್ಕ್ಡ್ ಅನ್ನು ಬಳಸ್ತಿದ್ವಿ. ಮತ್ತು ಇನ್ಕ್ವೈರ್ಡ್ ಸಮ್ಟೈಮ್ಸ್. ಆದರೆ ಇಂಪ್ಯಾರಿಟಿವ್ ಸೆಂಟೆನ್ಸಸ್ನಲ್ಲಿ ಹೆಚ್ಚಾಗಿ ನಾವು ನೋಡಿ ಟೋಲ್ಡನ್ನು ಬಳಸ್ತೀವಿ, ಆಸ್ಕ್ಡನ್ನು ಬಳಸ್ತೀವಿ, ಆ್ಯಂಡ್ ರಿಕ್ವೆಸ್ಟೆಡ್, ಆರ್ಡರ್ಡ್, ಕಮ್ಯಾಂಡೆಡ್ ಈ ಎಲ್ಲ ರೀತಿಯ ಪದಗಳನ್ನು ಕೂಡ ಬಳಸ್ತೀವಿ ರಿಪೋರ್ಟಿಂಗ್ ವರ್ಬಲ್ಲಿ. ಹರಿ ಆರ್ಡರ್ಡ್, ಪ್ರಿಯಾ ರಿಕ್ವೆಸ್ಟೆಡ್. ಸೊ ಈ ರೀತಿ ನಾವು ರಿಪೋರ್ಟಿಂಗ್ ವರ್ಬನ್ನು ಬಳಸ್ತೀವಿ. ಅಡ್ವೈಸ್ಡ್, ಸಜೆಸ್ಟೆಡ್ ಇವೆಲ್ಲ ಬಳಸ್ತೀವಿ. ಮತ್ತು ಯಾವಾಗ ಬಳಸ್ತೀವಿ? ಎಸ್, ದಿಸ್ ಈಸ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ರಿಪೋರ್ಟೆಡ್ ಸ್ಪೀಚ್. ಅಂದರೆ ಏನಿದೆ ಇನ್ವರ್ಟೆಡ್ ಕಾಮಾ ಒಳಗಡೆ ಏನಿರುತ್ತೆ ಅದು ರಿಪೋರ್ಟೆಡ್ ಸ್ಪೀಚ್ ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಮಾತಾಡಿರುವಂತಹ ವ್ಯಕ್ತಿ ಸ್ಪೀಕರ್ ಯಾವ ಇಂಟೆನ್ಷನ್ ಇಟ್ಕೊಂಡು ಯಾವ ಸೆನ್ಸ್ನಲ್ಲಿ ಮಾತಾಡಿದ್ದಾನೆ ಅಂತ ತಿಳ್ಕೊಂಡು ಅದು ಆರ್ಡರಾ, ರಿಕ್ವೆಸ್ಟಾ, ಕಮೆಂಡ್ ಮಾಡ್ತಿರೋದಾ, ಸಜೆಸ್ಟ್ ಮಾಡ್ತಿರೋದಾ. ಸೊ ಈ ರೀತಿ ತಿಳ್ಕೊಂಡು ನಾವು ಈ ವರ್ಬ್ಸ್ ಅನ್ನ ಬಳಸ್ತೀವಿ. ಸೊ ಇದು ರೂಲ್ ನಂಬರ್ 1. ಈಗ ರೂಲ್ ನಂಬರ್ 2. ಇನ್ ರಿಕ್ವೆಸ್ಟ್ಸ್ ಅಂಡ್ ಕಮ್ಯಾಂಡ್ಸ್ ವಿ ಯೂಸ್ ಇನ್ಫಿನಿಟಿವ್ to plus verb, base verb, when we change it into indirect speech. ನೋಡಿ, ರಿಕ್ವೆಸ್ಟ್ ಮತ್ತೆ ಕಮ್ಯಾಂಡ್ಸ್ ಅಂತ ಬಂದಾಗ ನಾವು ಅಲ್ಲಿ ಒಂದು ಪದ ಸೇರಿಸಬೇಕು. ಅದೇನದು? ಇನ್ಫಿನಿಟಿವ್. ಈಗಾಗಲೇ ನಿಮಗೆ ಗೊತ್ತಿದೆ ಇನ್ಫಿನಿಟಿವ್ ಅಂತಂದ್ರೆ 2 ಪ್ಲಸ್ ಬೇಸ್ ಫಾರ್ಮ್ ವರ್ಬ್ ಸೇರಿದ್ರೆ ಇನ್ಫಿನಿಟಿವ್ ಆಗುತ್ತೆ. ಫಾರ್ ಇನ್ಸ್ಟೆನ್ಸ್, ಟು ಗೋ, to come, to drink. ಅರ್ಥ ಆಯ್ತಾ? to open, to watch. ಸೊ 2 ಪ್ಲಸ್ ಬೇಸ್ ಫಾರ್ಮ್ ವರ್ಬ್ ಎರಡೂ ಸೇರಿ ಇನ್ಫಿನಿಟಿವ್ ಆಗುತ್ತೆ. ಸೊ ನಾವು ಇಲ್ಲಿ ಕಮ್ಯಾಂಡ್ಸ್ ಮತ್ತೆ ರಿಕ್ವೆಸ್ಟ್ ಅಲ್ಲಿ ಇನ್ಫಿನಿಟಿವ್ ಅನ್ನ ಬಳಸ್ತೀವಿ. ಅದು ಬಳಸಬೇಕು. ಹೇಗೆ ಬಳಸೋದು ಅಂತ ಲೆಟ್ಸ್ ಸಿ ಇನ್ ಎಕ್ಸರ್ಸೈಸಸ್ ಅಲ್ಲಿ. ರೂಲ್ ನಂಬರ್ 3. ಇಫ್ ದ ಇಂಪೇರೇಟಿವ್ ಸೆಂಟೆನ್ಸ್ ಇಸ್ ನೆಗೆಟಿವ್. ನೋಡಿ, ಇಂಪ್ಯಾರೇಟಿವ್ ಸೆಂಟೆನ್ಸಸ್ ಅಲ್ಲಿ ಏನಾದರೂ ನೆಗೆಟಿವ್ ಡೋಂಟ್ ಅನ್ನುವಂಥ ಪದಗಳು ಬಂದರೆ ದ ವರ್ಡ್ ನಾಟ್ ಆರ್ ನಾಟ್ ಟು ಈಸ್ ಯೂಸ್ಡ್. ಅರ್ಥ ಆಯ್ತಲ್ಲ? ಈಗ ಒಂದು ಇಂಪ್ಯಾರೇಟಿವ್ ಸೆಂಟೆನ್ಸ್ ಇದೆ, ಅದರಲ್ಲಿ ಡೋಂಟ್ ಅಂತ ಬಂದಿದೆ. ಫಾರ್ ಎಕ್ಸಾಂಪಲ್, ಡೋಂಟ್ ಕ್ಲೋಸ್ ದ ಡೋರ್ ಅಲ್ವಾ? ನೆಗೆಟಿವ್ ಅಲ್ವಾ ಅದು? ನೆಗೆಟಿವ್ ಸೆಂಟೆನ್ಸ್ ಅಲ್ವಾ ಅದು? ಬಾಗಿಲನ್ನ ಮುಚ್ಚಬೇಡ. ಓಕೆ, ಆ ಥರದ ನೆಗೆಟಿವ್ ಸೆಂಟೆನ್ಸ್ ಅಥವಾ ನೆಗೆಟಿವ್ ವರ್ಡ್ಸ್ ಏನನ್ನಾದರೂ ಬಂದಿದ್ರೆ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡೋವಾಗ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಮಾಡೋವಾಗ ನಾವು ನಾಟ್ ಅಥವಾ ನಾಟ್ ಟು ಅನ್ನ ಸೇರಿಸ್ತೀವಿ. ಸೊ ಇದು ರೂಲ್ ನಂಬರ್ 3. ನೆಕ್ಸ್ಟ್, ರೂಲ್ ನಂಬರ್ 4. ಇಫ್ ದ ಸೆಂಟೆನ್ಸ್ ಸ್ಟಾರ್ಟ್ಸ್ ವಿತ್ ಲೆಟ್. ಇಂಪ್ಯಾರೇಟಿವ್ ಸೆಂಟೆನ್ಸ್ ಅಲ್ಲಿ ಲೆಟ್ ಇಂದ ಕೂಡ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಲೆಟ್ ಅನ್ನೋ ವರ್ಡ್ ಇಂದ ಸ್ಟಾರ್ಟ್ ಆದ್ರೆ ಇನ್ ದ ಸೆಂಟೆನ್ಸ್ ಆಫ್ ಪ್ರಪೋಸಲ್ ಆರ್ ಸಜೆಷನ್, ಇನ್ ದ ಸೆನ್ಸ್. ಆ ಲೆಟ್ ಅನ್ನ ಯಾವ ಸೆನ್ಸ್ ಅಲ್ಲಿ ಬಳಸಿದ್ದಾರೆ ಅಂತಂದ್ರೆ ಅದು ಪ್ರಪೋಸಲ್ ಆಗಿದೆಯಾ ಅಥವಾ ಸಜೆಷನ್ ಆಗಿದೆಯಾ ಅದನ್ನ ತಿಳ್ಕೋಬೇಕು ನಾವು, ಯಾವ ಅರ್ಥದಲ್ಲಿ ಲೆಟ್ ಅನ್ನ ಬಳಸಿದ್ದಾರೆ ಅಂತ. ಸೊ ಆ ಥರದ ಪ್ರಪೋಸಲ್ಸ್ ಮತ್ತೆ ಸಜೆಷನ್ಸ್ ಏನಾದರೂ ಬಂದರೆ ಸೆಂಟೆನ್ಸ್ ಅಲ್ಲಿ ನಾವು ಶುಡ್ ಅನ್ನ ಬಳಸ್ತೀವಿ. ಯಾವಾಗ? ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡುವಾಗ ಶುಡ್ ಅನ್ನ ಬಳಸ್ತೀವಿ. ನೆನ್ಪಿಟ್ಕೊಳ್ಳಿ, ಲೆಟ್ ಬಂದಿರಬೇಕು. ಓಕೆ, ನೆಕ್ಸ್ಟ್ ಅದರಲ್ಲಿ ಲೆಟ್ ಅನ್ನ ಒಂದು ಫ್ಲೂರಲ್ ಆಗಿ ಬಳಸ್ತೀವಿ, ಇನ್ನೊಂದು ಸಿಂಗ್ಯುಲರ್ ಆಗಿ ಕೂಡ ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಲೆಟ್ ಮಿ ಗೋ ಅಂತೀನಿ. ಸೊ ಲೆಟ್ ಮಿ ಗೋ ದಟ್ ಈಸ್ ಸಿಂಗ್ಯುಲರ್, ಒಬ್ರಿಗೆ ಬಳಸ್ತಕ್ಕಂಥ. ಲೆಟ್ ಮೀ ಅಂದ್ರೆ ಒಬ್ರಲ್ವಾ? ಸೊ ಬಳಸ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ನಾವು ಏನು ಬಳಸ್ತೀವಿ ರಿಪೋರ್ಟೆಡ್ ಸ್ಪೀಚಲ್ಲಿ? ಮೈಟ್ ಆರ್ ಮೈಟ್ ಬಿ ಅನ್ನ ಬಳಸ್ತೀವಿ. ಮೈಟ್ ಆರ್ ಮೈಟ್ ಬಿ ನೆನ್ಪಿಟ್ಕೊಳ್ಳಿ. ಲೆಟ್ ಬಂದಿದ್ದು ಅದು ಪ್ರಪೋಸಲ್ ಆಗದೆ ಇದ್ದಾಗ ನಾವು ಮೈಟ್ ಆರ್ ಮೈಟ್ ಬಿ ಅನ್ನ ಬಳಸ್ತೀವಿ. ಹೇಗೆ ಅಂತ ನಾನೆಲ್ಲ ಎಕ್ಸರ್ಸೈಸಸ್ ಅಲ್ಲಿ ಹೇಳ್ತೀನಿ ನಿಮಗೆ. ಮತ್ತೆ ಇಲ್ಲಿ ಲೆಟ್ ಬಂದಿದ್ದು ಫ್ಲೂರಲ್ ಇದ್ದಾಗ
ಸಮ್ ಪ್ರಪೋಸಲ್ಸ್ ಅಥವಾ ಸಜೆಷನ್ಸ್ ಇದ್ದಾಗ ಶುಡ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ, ಲೆಟ್ಸ್ ಗೋ ಅಂಡ್ ಹ್ಯಾವ್ ಸಮ್ ಕಾಫಿ, ಲೆಟ್ಸ್ ಗೋ ಅಂಡ್ ಹ್ಯಾವ್ ಸಮ್ ಟೀ. ಅದೇನು ಹೇಳಿ? ಪ್ರಪೋಸಲ್. ಬನ್ನಿ ಕಾಫಿ ಕುಡಿಯೋಣ ಅಲ್ವಾ? ಸೊ ಇದು ಈ ಥರದ್ದು ಅದು ಪ್ಲೂರಲ್ ಬಂದಿದೆ ಅಲ್ಲಿ. ಸೊ ಆ ಥರದ ಸೆಂಟೆನ್ಸಸ್ ಅನ್ನ ನಾವು ಇಂಡೈರೆಕ್ಟ್ಗೆ ಚೇಂಜ್ ಮಾಡುವಾಗ ಶುಡ್ ಅನ್ನ ಬಳಸ್ತೀವಿ. ಇದು ಲೆಟ್ ಬಂದಿದ್ದು ಸಿಂಗ್ಯುಲರ್ ಆದಾಗ ಮೈಟ್ ಆರ್ ಮೈಟ್ ಬಿ ಅನ್ನ ಬಳಸ್ತೀವಿ. ಸೊ ಇದಿಷ್ಟು ರೂಲ್ಸ್ ಅನ್ನ ನೀವು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಯು ಕ್ಯಾನ್ ಡೂ ದೀಸ್ ಸೆಂಟೆನ್ಸಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ವೆಲ್. ಚೆನ್ನಾಗಿ ಮಾಡ್ಬೋದು. ಈಗ ನಾವು ಎಕ್ಸರ್ಸೈಸಸ್ ಅನ್ನ ನೋಡೋಣ. ಸೊ ಇಲ್ಲಿ ನಮಗೆ ಕೆಲವೊಂದು ಎಕ್ಸರ್ಸೈಸಸ್ ಇದಾವೆ. ಸೊ ಅದ್ರ ಬಗ್ಗೆ ನೋಡೋಣ. ಈಗ DS ಅಂದ್ರೆ ಡೈರೆಕ್ಟ್ ಸ್ಪೀಚ್. ಓಕೆ, ಹಿಯರ್ ಹಿ ಸೆಡ್ ಟು ಮೀ ಕಮ್ ಹಿಯರ್. ಅವನು ಹೇಳ್ತಿದ್ದಾನೆ ನನಗೆ ಬಾ ಇಲ್ಲಿ. ಸೊ ದಿಸ್ ಈಸ್ ಇನ್ ಇಂಪೇರೆಟಿವ್ ಸೆಂಟೆನ್ಸ್, ರೈಟ್? ಸೊ ಇದನ್ನ ಫಸ್ಟ್ ನೀವು ಈ ಎಕ್ಸರ್ಸೈಸ್ ಮಾಡೋದಕ್ಕಿಂತ ಮುಂಚೆ ಒಂದು ನೀವು ಶೋರ್ ಮಾಡ್ಕೋಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಏನು ಇದು ಯಾವ ಟೋನಲ್ಲಿ ಇದೆ, ಅಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ, ಅಲ್ಲಿ ಅದು ರಿಕ್ವೆಸ್ಟ್ ಇದೆಯಾ, ಕಮೆಂಡ್ ಇದೆಯಾ, ಆರ್ಡರ್ ಇದೆಯಾ, ಅರ್ಥ ಆಯ್ತಲ್ಲ? ಅಥವಾ ಜಸ್ಟ್ ಇನ್ಸ್ಟ್ರಕ್ಷನ್ ಇದೆಯಾ, ನೀವು ನೋಡ್ಕೋಬೇಕು. ದಟ್ ಈಸ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಸ್ಪೀಕರ್ಸ್ ಟೋನ್. ಅವರ ಇಂಟೆನ್ಷನ್ ಏನಿದೆ ಅಂತ ನಮಗೆ ಸೆಂಟೆನ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಈಗ ನೋಡಿ, ಹಿ ಸೆಡ್ ಟು ಮೀ ಅಂತಿದೆ ಅಲ್ವಾ? ಹಿ ಸೆಡ್ ಟು ಮೀ ಕಮ್ ಹಿಯರ್ ಅಂತ. ಅದನ್ನು ನಾವು ಎರಡು ರೀತಿನೂ ಹೇಳ್ಬೋದು. ಕಮ್ಯಾಂಡಿಂಗ್ ಟೋನಲ್ಲೂ ಹೇಳ್ಬೋದು, ಕಮ್ ಹಿಯರ್, ಓಕೆ, ಹೇ ಕಮ್ ಹಿಯರ್. ಸೊ ದಿಸ್ ಈಸ್ ಲೈಕ್ ಸ್ವಲ್ಪ ಕೋಪ ಅಥವಾ ಇದರಲ್ಲಿ ಇದ್ದಾಗ ನಾವು ಆ ಟೋನಲ್ಲಿ ಇದು ಮಾಡ್ತೀವಿ. ಜಸ್ಟ್ ಇನ್ಸ್ಟ್ರಕ್ಷನ್ ಅಷ್ಟೇ ಆದರೆ ಜಸ್ಟ್ ಕಮ್ ಹಿಯರ್, ಇದು ಒಂದು ಇನ್ಸ್ಟ್ರಕ್ಷನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದೆಲ್ಲವೂ ಕೂಡ ನಾವು ಫಸ್ಟ್ ನೋಡ್ಕೋಬೇಕು. ಸೆಂಟೆನ್ಸ್ ಯಾವ ಟೋನಲ್ಲಿ ಇದೆ, ಯಾವ ಸೆನ್ಸ್ ಇದೆ ಸೆಂಟೆನ್ಸಲ್ಲಿ ಅನ್ನೋದನ್ನು ನೋಡಿಕೊಂಡು ನಾವು ರಿಪೋರ್ಟಿಂಗ್ ವರ್ಬನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಇದನ್ನು ಒಂದು ಇನ್ಸ್ಟ್ರಕ್ಷನ್ ಥರ ತಗೊಂಡಿದ್ದೀನಿ. ಸೊ ನಾವು ಟೋಲ್ಡನ್ನು ಬಳಸ್ಬೋದು, ನಾವು ಇನ್ಸ್ಟ್ರಕ್ಟೆಡ್ ಆ ಪದನೂ ಕೂಡ ಬಳಸ್ಬೋದು. ನಾವು ಮೋಸ್ಟ್ಲಿ ಹೆಚ್ಚಾಗಿ ನಾವು ಟೋಲ್ಡನ್ನು ಬಳಸ್ತೀವಿ ಇನ್ಸ್ಟ್ರಕ್ಷನ್ಸ್ಗೆ. ಹಿ ಇದೆ, ಹಿ ಬರ್ಕೊಂಡಿದ್ದೀನಿ. ಸೆಡ್ ಏನಾಗಿದೆ? ಟೋಲ್ಡ್ ಆಗಿದೆ. ಟು ರಿಮೂವ್ ಆಗಿದೆ, ಮೀ ಬರ್ಕೊಂಡಿದ್ದೀನಿ. ಹಾಗೆ ಹಿ ಟೋಲ್ಡ್ ಮೀ ಟು ಗೋ ದೇರ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನಮ್ಮ 4 ರೂಲ್ಸ್ ಅಲ್ಲಿ ಸೆಕೆಂಡ್ ರೂಲ್ ಏನಿದೆ? ವಿ ಹ್ಯಾವ್ ಟು ಯೂಸ್ ಇನ್ಫಿನಿಟಿವ್ when the sentences are in commands and instructions or requests. ಅರ್ಥ ಆಯ್ತಲ್ಲ? ಈ ಸೆಂಟೆನ್ಸ್ ಏನಾದರೂ ಕಮ್ಯಾಂಡ್, ಇನ್ಸ್ಟ್ರಕ್ಷನ್, ರಿಕ್ವೆಸ್ಟ್ ಬಂದಾಗ ಟು ಇನ್ಫಿನಿಟಿವ್ ಅನ್ನ ಬಳಸ್ತೀವಿ. ಅದನ್ನ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಅದ್ರ ಪ್ರಕಾರ ನೋಡಿ, ಇಲ್ಲಿ ನಾನು ಟು ಗೋ ಅನ್ನೋ ಇನ್ಫಿನಿಟಿವ್ ಅನ್ನ ಬಳಸಿದ್ದೀನಿ. ಟು ಗೋ, ಅರ್ಥ ಆಯ್ತಲ್ಲ? ಯಾಕೆ ಇಲ್ಲಿ ಗೋ ಬಳಸಿದ್ದೀನಿ? ಇಲ್ಲಿ ಕಮ್ಮಿ ಇದೆ ಅಲ್ವಾ? ನಾವೀಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಡೈರೆಕ್ಟ್ ಇಂದ ಇಂಡೈರೆಕ್ಟ್ಗೆ ಚೇಂಜ್ ಮಾಡಬೇಕಾದ್ರೆ ಕೆಲವು ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗುತ್ತೆ. ಹಿಯರ್ ದೇರ್ ಆಗುತ್ತೆ, ನಾವು ದೆನ್ ಆಗುತ್ತೆ, ಟುಡೇ ದಟ್ ಡೇ ಆಗುತ್ತೆ. ಅದೇ ರೀತಿ ಕಮ್ ಗೋ ಆಗುತ್ತೆ, ಹೌದಲ್ವಾ? ಸೊ ಆ ರೂಲ್ ಪ್ರಕಾರ ಇಲ್ಲಿ ಕಮ್ ಏನಾಗಿದೆ? ಗೋ ಆಗಿ ಚೇಂಜ್ ಆಗಿದೆ. ಸೊ ಇಲ್ಲಿ ನಾನು ಹಿ ಟೋಲ್ಡ್ ಮೀ ಟು ಗೋ ದೇರ್. ಹಿಯರ್ ಏನಾಗಿದೆ? ದೇರ್ ಆಗಿದೆ. ಈಗಾಗಲೇ ಇವೆಲ್ಲ ನಾವು ಚೇಂಜಸ್ ಡಿಸ್ಕಸ್ ಮಾಡಿದ್ವಿ. ಸೊ ಇದಿಷ್ಟು. ಸೊ ಇಲ್ಲಿ ನಾವು ಇನ್ಫಿನಿಟಿವ್ ಅನ್ನ ಬಳಸಿದ್ದೀವಿ. ನೆಕ್ಸ್ಟ್, ಶಿ ಸೆಡ್ ಟು ಹಿಮ್ ಪ್ಲೀಸ್ ಎಕ್ಸ್ಪ್ಲೈನ್ ದಿಸ್ ಲೆಸನ್. ಸೊ ಇಲ್ಲಿ ಅವಳು ರಿಕ್ವೆಸ್ಟ್ ಮಾಡ್ತಿದ್ದಾಳೆ ಅವನಿಗೆ, ಏನಂತ? ಪ್ಲೀಸ್ ಎಕ್ಸ್ಪ್ಲೈನ್ ದಿಸ್ ಲೆಸನ್. ಈ ಲೆಸನ್ ಅನ್ನ ಎಕ್ಸ್ಪ್ಲೈನ್ ಮಾಡು, ನನ್ಗೆ ಅರ್ಥ ಆಗ್ತಿಲ್ಲ, ಎಕ್ಸ್ಪ್ಲೈನ್ ದಿಸ್ ಲೆಸನ್ ಅಂತ ಕೇಳ್ತಾ ಇದ್ದಾಳೆ. ಅದು ಏನಾಗುತ್ತೆ ಹೇಳಿ? ಅಲ್ಲಿ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ ಹೇಳಿ? ಎಸ್, ಅಬ್ಸಲ್ಯೂಟ್ಲಿ ರಿಕ್ವೆಸ್ಟಿಂಗ್ ಅಲ್ವಾ? ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು, ನನಗೆ ಇದನ್ನ ಎಕ್ಸ್ಪ್ಲೈನ್ ಮಾಡು, ಗೊತ್ತಾಗ್ತಿಲ್ಲ ಅಂತ. ಸೊ ಈ ಟೈಮಲ್ಲಿ ನಾವು ಇಂಥ ಸಿಚುವೇಶನ್ ಅಲ್ಲಿ ರಿಕ್ವೆಸ್ಟೆಡ್ ಅನ್ನ ಬಳಸಬಹುದು ರಿಪೋರ್ಟೆಡ್ ವರ್ಬ್ ಆಗಿ. ಅರ್ಥ ಆಯ್ತಲ್ಲ? ಶಿ ಸೆಡ್ ಟು ಹಿಮ್, ಇಲ್ಲೇನಾಗಿದೆ? ಶಿ ರಿಕ್ವೆಸ್ಟೆಡ್ ಹಿಮ್ ಆಗಿದೆ. ಸೆಡ್ ಏನಾಗಿದೆ? ರಿಕ್ವೆಸ್ಟೆಡ್. ಯಾಕೆ ನಾನು ರಿಕ್ವೆಸ್ಟೆಡ್ ಬಳಸಿದ್ದೀನಿ? ಬಿಕಾಸ್ ಅವಳು ರಿಕ್ವೆಸ್ಟ್ ಮಾಡ್ತಿದ್ದಾಳೆ ಅಲ್ಲಿ. ಸೊ ಶಿ ರಿಕ್ವೆಸ್ಟೆಡ್ ಹಿಮ್
ಟು ಎಕ್ಸ್ಪ್ಲೈನ್ ದ ಲೆಸನ್. ಇಲ್ಲಿ ಕೂಡ ನಾನು ಇನ್ಫಿನಿಟಿವ್ ಅನ್ನ ಬಳಸಿದ್ದೀನಿ. ಟು ಎಕ್ಸ್ಪ್ಲೈನ್, ಇಲ್ಲಿ ಟು ಗೋ ಬಳಸಿದ್ದೀನಿ, ಇಲ್ಲಿ ಟು ಎಕ್ಸ್ಪ್ಲೈನ್ ಅನ್ನ ಬಳಸಿದ್ದೀನಿ. ಯಾಕಂದ್ರೆ ನಾವು ರಿಕ್ವೆಸ್ಟ್ ಬಂದಾಗ ಕೂಡ ಇನ್ಫಿನಿಟಿವ್ ಅನ್ನೇ ಬಳಸಬೇಕು. ಟು ಎಕ್ಸ್ಪ್ಲೈನ್ ದ ಲೆಸನ್. ಮತ್ತೆ ನಾವು ಇದು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಈ ಪ್ಲೀಸ್, ಈ ಎಕ್ಸ್ಪ್ರೆಷನ್ಸ್ ಇವೆಲ್ಲ ರಿಮೂವ್ ಮಾಡಬೇಕಾಗತ್ತೆ. ವಿ ಡೋಂಟ್ ರೈಟ್ ದೀಸ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ಸ್. ಈ ಪ್ಲೀಸ್ ಅಂತ ಏನಿದೆ ಇಲ್ಲಿ ಬಂದಿಲ್ವಂತ ಅಂತ ನೀವು ಯೋಚನೆ ಮಾಡ್ಬೋದು, ಬರೆಯೋ ಹಾಗಿಲ್ಲ. ಸೊ ಅವೆಲ್ಲ ನಾವು ರಿಮೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ದ ಟೀಚರ್ ಸೇಡ್ ಡೋಂಟ್ ಮೇಕ್ ನಾಯ್ಸ್. ನೋಡಿ, ಆ ಟೋನಲ್ಲೇ ನಿಮಗೆ ಅರ್ಥ ಆಗ್ತಾ ಇದೆ ಅಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು. ದ ಟೀಚರ್ ಸೇಡ್, ಟೀಚರ್ ಹೇಳ್ತಾಳೆ ಗಲಾಟೆ ಮಾಡಬೇಡಿ, ಡೋಂಟ್ ಮೇಕ್ ನಾಯ್ಸ್. ಆ್ಯಂಡ್ ದಿಸ್ ಸೆಂಟೆನ್ಸ್ ಈಸ್ ಇನ್ ನೆಗೆಟಿವ್. ಡೋಂಟ್, ನೋಡಿ ಅಲ್ಲಿ ಡೋಂಟ್ ಅನ್ನೋ ಪದ ಬಂದಿದೆ ಅಲ್ವಾ. ಡೋಂಟ್ ಬಂದಿದೆ ಅಂದರೆ ಅರ್ಥ ಏನು? ಅದು ನೆಗೆಟಿವ್ ಸೆಂಟೆನ್ಸ್ ಆಗಿದೆ ಅಂತ. ಸೊ ನಮ್ದು ಥರ್ಡ್ ರೂಲ್ ಏನು ಹೇಳುತ್ತೆ? ಇಫ್ ಯು ಫೈಂಡ್ ನೆಗೆಟಿವ್ ಸೆಂಟೆನ್ಸ್ ಯು ಹ್ಯಾವ್ ಟು ಯೂಸ್ ನಾಟ್ ಆರ್ ನಾಟ್ ಟು. ನಾಟ್ ಟು ಅನ್ನ ನೀವು ಬಳಸಬೇಕಾಗತ್ತೆ ಅಂತ ನಮ್ಮ ರೂಲಲ್ಲೇ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಾನಿಲ್ಲಿ ಬಳಸಿದ್ದೀನಿ. ಓಕೆ, ಇದು ನೋಡಿ, ಈ ಟೋನನ್ನು ನೋಡಿ, ಇಲ್ಲಿ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗಿದೆ ನೋಡಿ, ಆರ್ಡರ್ಡ್. ನಾನೇನು ಬಳಸಿದ್ದೀನಿ? ಆರ್ಡರ್ ಅಂತ ಬಳಸಿದ್ದೀನಿ. ಯಾಕೆ? ಟೀಚರ್ ಇಲ್ಲಿ ಆರ್ಡರ್ ಮಾಡ್ತಿದ್ದಾರೆ ಮಕ್ಕಳಿಗೆ ಗಲಾಟೆ ಮಾಡಬೇಡಿ ಅಂತ. ಅರ್ಥ ಆಯ್ತಲ್ಲ? ಸೊ ಆ ಒಂದು ಸೆಂಟೆನ್ಸ್ನ ಆ ಟೋನ್ ಮತ್ತು ಆ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ನೋಡಿಕೊಂಡು ನಾವು ರಿಪೋರ್ಟಿಂಗ್ ವರ್ಬನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಆರ್ಡರ್ಡ್ ಅಂತ ಬಳಸಿದ್ದೀನಿ. ಅರ್ಥ ಆಯ್ತಾ? ನಮ್ಗೆ ಇವೇನು ಬರೋದಿಲ್ಲ, ಆರ್ಡರ್ಡ್, ರಿಕ್ವೆಸ್ಟೆಡ್ ಮೀನ್ಸ್ ನಾವೇನು ಮಾಡೋದು ಅಂತ ನೀವೇನಾದರೂ ಹೇಳೋಂಗಿದ್ರೆ ಜಸ್ಟ್ ಟೋಲ್ಡ್ ಹಾಕಿ, ಅರ್ಥ ಆಯ್ತಾ, ಟೋಲ್ಡ್ ಅನ್ನ ಬಳಸ್ಬೋದು. ಇವ್ಯಾವು ಬರೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಟೋಲ್ಡ್ ಅನ್ನ ಹಾಕಿ. ಸಿ, ಇಲ್ಲಿ ನಾನು ದ ಟೀಚರ್ ಇದೆ ಬರ್ಕೊಂಡಿದ್ದೀನಿ. ಸೆಡ್ ಏನಾಗಿದೆ? ಆರ್ಡರ್ಡ್ ಆಗಿ ಚೇಂಜ್ ಆಗಿದೆ. ಆ್ಯಂಡ್ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಇನ್ಫಿನಿಟಿವ್ ಅನ್ನ ಸೇರಿಸೋಂಗಿಲ್ಲ. ಯಾಕಂದ್ರೆ ಇದು ರಿಕ್ವೆಸ್ಟ್ ಅಲ್ಲ, ಕಮ್ಯಾಂಡ್ಸು ಅಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ನೀವು ಸೇರಿಸೋ ಹಂಗಿಲ್ಲ. ದಿಸ್ ಈಸ್ ನೆಗೆಟಿವ್ ಸೆಂಟೆನ್ಸ್. ಡೋಂಟ್ ಬಂದಿದೆ ಅಂತಂದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನಾವು ಇನ್ಫಿನಿಟಿವ್ ಸೇರಿಸೋಂಗಿಲ್ಲ, ಮತ್ತೆ ಇಲ್ಲಿ ದಟ್ಟು ಸೇರಿಸೋಂಗಿಲ್ಲ, ನಾಟ್ ಟು ಅನ್ನ ಸೇರಿಸ್ತೀವಿ. ಓಕೆ, ದ ಟೀಚರ್ ಆರ್ಡರ್ಡ್ ನಾಟ್ ಟು ಮೇಕ್ ನಾಯ್ಸ್. ಇದಿಷ್ಟು. ನೆಕ್ಸ್ಟ್, ಲೆಟ್ ಬಂದ್ರೆ ಸೆಂಟೆನ್ಸ್ ಅಲ್ಲಿ ಹೇಗೆ ಚೇಂಜ್ ಮಾಡೋದು? ರೂಲ್ ನಂಬರ್ 4 ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಐ ಸೆಡ್ ಟು ಹಿಮ್ ಲೆಟ್ us ಹ್ಯಾವ್ ಸಮ್ ಕೂಲ್ ಡ್ರಿಂಕ್ಸ್. ನಾನು ಅವನಿಗೆ ಹೇಳಿದೆ ಕೂಲ್ ಡ್ರಿಂಕ್ಸ್ ಅನ್ನ ತಗೊಳ್ಳೋಣ ಅಂತ. ಸೊ ಇದು ಡೈರೆಕ್ಟ್ ಅಲ್ಲಿ ಇದೆ. ಈಗ ಇಂಡೈರೆಕ್ಟ್ಗೆ ಹೇಗೆ ಚೇಂಜ್ ಮಾಡೋದು? ಐ ಸಜೆಸ್ಟೆಡ್ ಹಿಮ್. ವೈ ಐ ಹ್ಯಾವ್ ರಿಟರ್ನ್ ಸಜೆಸ್ಟೆಡ್ ಹಿಯರ್? ಯಾಕೆ ಇಲ್ಲಿ ನಾನು ಸಜೆಸ್ಟೆಡ್ ಅಂತ ಬರ್ದಿದ್ದೀನಿ? ಎಸ್, ನೋಡಿ, ಇದು ನಿಮಗೆ ಒಂದು ಸಜೆಷನ್ ಅನ್ಸೋದಿಲ್ವಾ? ಇಬ್ಬರಿದ್ದಾರೆ, ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಕಾಫಿ ಕುಡಿಯೋಣ, ಒಂದು ಸ್ವಲ್ಪ ಟೀ ಕುಡಿಯೋಣ, ಊಟ ಮಾಡೋಣ, ಓಕೆ, ಮೂವಿಗೆ ಹೋಗೋಣ, ಅರ್ಥ ಆಯ್ತಾ, ಕೂಲ್ ಡ್ರಿಂಕ್ಸ್ ಕುಡಿಯೋಣ. ಸೊ ದಿಸ್ ಈಸ್ ಲೈಕ್ ಪ್ರಪೋಸಲ್ ಆರ್ ಸಜೆಷನ್. ಸೊ ಹಾಗಾಗಿ ನಾನು ಇಲ್ಲೇನು ಬರ್ತಿದ್ದೀನಿ? ಸಜೆಸ್ಟೆಡ್ ಅಂತ ಬರ್ತಿದ್ದೀನಿ. ನೀವು ಬೇಕಾದರೆ ಪ್ರಪೋಸ್ಡ್ ಅಂತಲೂ ಬರಿಬೋದು. ಅರ್ಥ ಆಯ್ತಾ? ಅವ್ರನ್ನ ನಾವು ಇನ್ವೈಟ್ ಮಾಡ್ತಿದ್ದೀವಲ್ವ, ಹಾಗಾಗಿ. ಸೊ ಇಲ್ಲಿ ನಾನು ಈ ಒಂದು ಸೆಂಟೆನ್ಸನ್ನು ನೋಡಿ ನಾನು ಸಜೆಸ್ಟೆಡ್ ಅಂತ ಬಳಸಿದ್ದೀನಿ. ನಿಮಗೆ ಅದು ಸಜೆಸ್ಟೆಡ್ ಟೈಮ್ಗೆ ನಿಮಗೆ ಪದ ಬಂದಿಲ್ಲ ಎಕ್ಸಾಮಲ್ಲಿ ಅಂತಂದಾಗ ಜಸ್ಟ್ ಟೋಲ್ಡ್ ಅನ್ನ ಬರೀರಿ. ಸೊ ಐ ಬರ್ಕೊಂಡಿದ್ದೀನಿ ಸೇಮ್. ಸೆಡ್ ಏನಾಗಿದೆ? ಸಜೆಸ್ಟೆಡ್ ಆಗಿದೆ. ಟು ರಿಮೂವ್ ಆಗಿದೆ. ಹಿಮ್ ಹಂಗೆ ಬರ್ಕೊಂಡಿದ್ದೀನಿ. ಲೆಟ್ ಅನ್ನ ನಾವು ಬರೆಯೋ ಹಾಗಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಇಲ್ಲಿ ದಟ್ ಅನ್ನ ಸೇರಿಸ್ಬೇಕು ಜಾಯ್ನಿಂಗ್ ವರ್ಡ್ ಆಗಿ. ಆಯ್ತಾ? ಇಲ್ಲಿ ದಟ್ ಕಂಜಂಕ್ಷನ್ ಅನ್ನ ಸೇರಿಸ್ಬೇಕು. ಯಾಕೆ? ಮೀನ್ಸ್ ನಾವು ಇಲ್ಲೆಲ್ಲ ಸೇರಿಸಿಲ್ಲ. ಹೌದು, ರಿಕ್ವೆಸ್ಟ್, ಕಮ್ಯಾಂಡ್ಸ್, ನೆಗೆಟಿವ್ ವರ್ಡ್ಸ್ ಅಲ್ಲೆಲ್ಲ ದಟ್ ಬರೋದೇ ಇಲ್ಲ. ಆದರೆ ವೆನ್ ಯು ಫೈಂಡ್ ಲೆಟ್ ಇನ್ ಸೆಂಟೆನ್ಸ್,
ಲೆಟ್ ಬರ್ತಕ್ಕಂಥ ಇಂಪೆರೇಟಿವ್ ಸೆಂಟೆನ್ಸಸ್ ಅಲ್ಲಿ ದಟ್ ಸೇರಿಸ್ಬೇಕಾಗುತ್ತೆ. ನಾವು ಇದನ್ನ ಎಲ್ಲಿ ಸೇರಿಸ್ತಿದ್ವಿ? ಸ್ಟೇಟ್ಮೆಂಟ್ಸ್ ಅಲ್ಲಿ ಸೇರಿಸ್ತಿದ್ವಿ ಅಲ್ವಾ? ಹಿ ಸೆಡ್ ದಟ್ ಹಿ ವಾಂಟೆಡ್ ಟು ಗೋ. ಸೊ ಈ ರೀತಿ ನಾವು ಸೇರಿಸ್ತಿದ್ವಿ ಅಲ್ವಾ? ಅದು ಬಿಟ್ರೆ ನೆಕ್ಸ್ಟ್ ಇಲ್ಲಿ ನಾವು ಈ ತರದ ಸೆಂಟೆನ್ಸಸ್ ಅಲ್ಲಿ ಸೇರಿಸ್ತೀವಿ. ಇದು ನೆನ್ಪಿಟ್ಕೋಬೇಕು. ಇಲ್ಲಿ ನೀವು ಇನ್ಫಿನಿಟಿವ್ ಬಳಸಬಾರ್ದು, ನಾಟ್ ಟು ಬಳಸಬಾರ್ದು. ಅರ್ಥ ಆಯ್ತಾ? ಸೊ ಇದರದೇ ಆದಂಥ ಮೆಥಡ್ ಇದೆ. ಸೊ ಇಲ್ಲಿ ಶುಡ್ ಅನ್ನ ಬಳಸಬೇಕು. ಏನು? ಶುಡ್. ರೂಲ್ ನಂಬರ್ 4 ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಹೌದಲ್ಲ? ಲೆಟ್ಸ್ ಹ್ಯಾವ್ ಸಮ್ ಕೂಲ್ ಡ್ರಿಂಕ್ಸ್ ಅಂತ ಇದ್ದಾರೆ, ಅದು ಒಂದು ಸಜೆಷನ್. ಸೊ ಇದಕ್ಕೆ ಏನನ್ನ ಇಲ್ಲಿ ದಟ್ ಸೇರಿಸಿದ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕು? ಹಸ್ ಅನ್ನೋದು ವಿ ಆಗಿ ಚೇಂಜ್ ಆಗಿದೆ. ಏನಾಗಿದೆ? ಹಸ್ ಅನ್ನೋದು ವಿ ಆಗಿದೆ. ಲೆಟ್ ಅನ್ನ ರಿಮೂವ್ ಮಾಡಬೇಕು. ಆ್ಯಂಡ್ ಹ್ಯಾವ್ ಹಂಗೆ ಇರುತ್ತೆ. ಇದರ ಬದಲು ನಾವು ಶುಡ್ ಅನ್ನ ಸೇರಿಸ್ತೀವಿ. ವಿ ಶುಡ್ ಹ್ಯಾವ್ ಸಮ್ ಕೂಲ್ ಡ್ರಿಂಕ್ಸ್. ನೋಡಿ, ಐ ಸಜೆಸ್ಟೆಡ್ ಹಿಮ್ ದಟ್ ವಿ ಶುಡ್ ಹ್ಯಾವ್ ಸಮ್ ಕೂಲ್ ಡ್ರಿಂಕ್ಸ್. ನಾವು ಕೂಲ್ ಡ್ರಿಂಕ್ಸ್ ಅನ್ನ ತಗೊಳ್ಳೋಣ ಅಂತ ಸಜೆಸ್ಟ್ ಮಾಡಿದೆ. ಅರ್ಥ ಆಯ್ತಲ್ಲ? ಸೊ ಇನ್ ದಿಸ್ ವೇ ವಿ ಕ್ಯಾನ್ ಚೇಂಜ್. ಸೊ ಮತ್ತೊಮ್ಮೆ ನೋಡ್ಕೊಬಿಡಿ. ಇದು ಒಂದು ಇನ್ಸ್ಟ್ರಕ್ಷನ್ ಆಗಿದೆ, ಅಥವಾ ಇದನ್ನ ನಾವು ಕಮೆಂಟ್ ಆಗಿ ತಗೋಬಹುದು, ಆರ್ಡರ್ ಆಗು ತಗೋಬಹುದು, ಆ ಟೋನ್ ಮೇಲೆ. ಇಲ್ಲಿ ನಾನು ಇನ್ಸ್ಟ್ರಕ್ಷನ್ ಅಂತ ತಗೊಂಡಿದ್ದೀನಿ. ತಗೊಂಡು ಇಲ್ಲಿ ಏನು ಸೇರಿಸಿದ್ದೀನಿ? ಇನ್ಫಿನಿಟಿವ್ ಸೇರಿಸಿದ್ದೀನಿ, ಟು ಗೋ. ಇಲ್ಲಿ ಒಂದು ರಿಕ್ವೆಸ್ಟ್ ಇದೆ, ಇಲ್ಲಿ ಕೂಡ ಇನ್ಫಿನಿಟಿವ್ ಅನ್ನ ಸೇರಿಸಿದ್ದೀನಿ. ಇದು ನೆಗೆಟಿವ್ ಸೆಂಟೆನ್ಸ್ ಇದೆ, ಅದಕ್ಕೆ ನಾಟ್ ಟು ಅನ್ನ ಸೇರಿಸಿದ್ದೀನಿ. ಇದು ಲೆಟ್ ಇಂದ ಸ್ಟಾರ್ಟ್ ಆಗಿರೋ ಇಂಪೆರೇಟಿವ್ ಸೆಂಟೆನ್ಸ್, ಹಾಗಾಗಿ ನಾನು ಶುಡ್ ಅನ್ನ ಸೇರಿಸಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಇದಿಷ್ಟು ಹೇಗೆ ಇಂಪೆರೇಟಿವ್ ಸೆಂಟೆನ್ಸಸ್ ಅನ್ನ ಇಂಡೈರೆಕ್ಟ್ಗೆ ಚೇಂಜ್ ಮಾಡೋದು ಅಂತ ಆಯಿತು. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಇದ್ರ ಬಗ್ಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಸಾಧ್ಯವಾದಷ್ಟು ಅದಕ್ಕೆ ರಿಪ್ಲೈಯನ್ನು ಕೊಡ್ತೀನಿ. ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. Until then, keep watching, keep learning.